ಹಾಯ್ ಹಲೋ ಲೀಡರ್ಸ್, ಇವತ್ತು ಟೀಮ್ ವಾಗ್ನ ಇನ್ನೊಬ್ರು ಅಚೀವರ್ ಎಮರ್ಜೂಟ್ ಆಗಿದ್ದಾರೆ ಆಲ್ ದ ವೇ ಫ್ರಮ್ ಹಾಸನ್. ಲೆಟ್ಸ್ ಕಂಗ್ರ್ಯಾಚುಲೇಟ್ ಜೀವನ್ ಜಿ ಫಾರ್ ಗಿಫ್ಟಿಂಗ್ ಎನ್ ಎಸ್ ಬೈಕ್. ಈಗ ಅನಿಸ್ತಾ ಇದೆ ಸೆಲ್ಫ್ ಗಿಫ್ಟೆಡ್ ಬ್ರ್ಯಾಂಡ್ ನ್ಯೂ ಎನ್ ಎಸ್ ಬೈಕ್ ತೊಗೊಂಡಿದ್ದೀರಾ? ತುಂಬ ಖುಷಿ ಆಗ್ತಿದೆ ಸರ್. ಸೊ ನಾವು ಮೊದಲು ಅಂದ್ಕೊಂಡಿದ್ದೆ ರಾಯಲ್ ಎನ್ಫೀಲ್ಡ್ ತಗೋಬೇಕಂತ ಅಂದ್ಕೊಂಡಿದ್ರು. ಬಟ್ ಅಪ್ಲೈನ ಫಾಲೋ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ನಾವು ಅಪ್ಲೈ ಅಂತ ತಗೊಂಡಿದ್ರೆ ಸೇಮ್ ಹತ್ರ ತಗೊಂಡಿದ್ದೀನಿ. ಯಾವ ಟೀಮ್ ವಾಗ್ ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಅವತ್ತು ನಿಮ್ಗೆ ಅನ್ಸಿತ್ತಾ ನಾನು ಏನಾದ್ರು ಬೈಕ್ ತೊಗೊತೀನಿ, ನಾನು ಈ ಥರ ಗ್ರೋ ಆಗ್ತೀನಿ ಅಂತ? ಸರ್ ಇಲ್ಲ, ನಿಜ ಅಂದ್ಕೊಂಡಿರಲಿಲ್ಲ. ಏನಕ್ಕೆ ನಾನು ಟೀಮ್ ವಾಕ್ ಸ್ಟಾರ್ಟ್ ಮಾಡಿ ಮುಂಚೆ ನಾನು ಹೋಗಿದ್ದು ಒಂದೇ ಒಂದು ಪ್ಲೇಸ್ ಯಾವುದು ಅಂದರೆ ಮೈಸೂರಿಗೆ ಮಾತ್ರ ಹೋಗಿದ್ದು. ಸೊ ಈ ಸ್ಟಾರ್ಟಪ್ ಆದ್ಮೇಲೆ ಸೊ ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಸೊ ಔಟ್ ಆಫ್ ಇಂಡಿಯಾ ಆಗಿರ್ಬೋದು, ಈವನ್ ಡ್ರೀಮ್ ಬೈಕ್ ತೊಗೊಳಕ್ಕೂ ಟೀಮ್ ಇಂದಾನೆ ಸಾಧ್ಯ ಆಗಿತ್ತು. ಎಸ್, ಇಷ್ಟೊಂದು ಜನ ನೆಗೆಟಿವ್ ಹೇಳಿರ್ತಾರೆ, ನಿಮ್ಮ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ನೀವೇನು ಮಾಡ್ತೀಯ ನೋಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಏನು ಆನ್ಸರ್ ಕೊಡ್ತೀರಾ? ಸರ್ ಮಾಡೋಕ್ಕಾಗಲ್ಲ ಅಂದರೆ ಜಸ್ಟ್ ಏನು ಮಾಡೋಕ್ಕಾಗಲ್ಲ, ಜಸ್ಟ್ ಎಕ್ಸೆಪ್ಟ್ ಮಾಡ್ಕೊಬಿಟ್ಟು ಮುಂದೆ ಹೋಗ್ತಾರೆ ಅಷ್ಟೇ. ಹೇಗಿದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಫೀಲಿಂಗು? ಫ್ರೆಂಡ್ಸು, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಹೇಗೆ ಹೇಳ್ತಾ ಇದ್ದಾರೆ ಈಗ? ಸೊ ಇವಾಗ ಹೇಳ್ತಿರೋದು ಅಷ್ಟೇ. ಸೊ ಸೇಮ್ ಸಿಚುವೇಶನ್ ಸರ್, ನಿಮಗೆ ಹೆಂಗಾಗಿತ್ತು ನನಗೂ ಒಂದು ಸಿಚುವೇಶನ್ ಅದು ಆಗಿತ್ತು. ಸೊ ನಿನಗೆ ನೆಟ್ವರ್ಕ್ ಇಂಡಸ್ಟ್ರಿ ಮಾಡ್ತೀನಿ ಅಂದರೆ ಮನೆ ಹತ್ರ ಮಾತ್ರ ಮಾತಾಡೋಂಗಿಲ್ಲ. ಸೊ ಈ ಥರ ಸಿಚುವೇಶನ್ ಆಗಿತ್ತು. ನಾವು ಬೈಕ್ ತೊಗೊಂಡಾದ್ಮೇಲೆ ಆಮೇಲೆ ಫ್ಯಾಮಿಲಿ ಹೇಳ್ತಾ ಇದ್ರು, ನೋಡಿ ನಮ್ಮ ಮಗ ಹೇಳ್ದಂಗೆ ಚಾಲೆಂಜ್ ಮಾಡ್ಬಿಟ್ಟು ಬೈಕ್ ತೊಗೊಂಡ ಅಂತ ಹೇಳ್ತಾ ಇದ್ರು. ತುಂಬಾ ಖುಷಿ ಆಗ್ತದೆ. ಬಟ್ ನನ್ನ ಹತ್ರ ಹೇಳಿಲ್ಲ, ಬೇರೆ ಹತ್ರ ಹೇಳಿದ್ರು. ಸೊ ಆ ಮುಖಾಂತರ ವಿಷಯ ಗೊತ್ತಾಯಿತು. ಸೊ ತುಂಬಾ ಖುಷಿ ಆಗ್ತದೆ. ಇವತ್ತು ಎನ್ ಎಸ್ ಆಗಿದೆ, ವಾಟ್ ನೆಕ್ಸ್ಟ್? ಸರ್ ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು ಸೊ ಇವನ್ ನನ್ನ ಟೀಮಲ್ಲಿ ಸುಮ್ಮನೆ ತೊಗೊಳಕ್ಕೆ ನಾನು ಆಲ್ರೆಡಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಅದೇ ಥರ ನಮ್ಮ ಟೀಮಲ್ಲಿ ಅಪ್ಕಮಿಂಗು ಬೈಕ್ ಹಚ್ಚೋರ್ಸಿಗೆ ನಾನು ಈ ಥರ ಹೆಲ್ಪ್ ಮಾಡ್ತೀನಿ. ನಿಮ್ಮೆಲ್ಲ ಟೀಮ್ಗೆ ಆ್ಯಂಡ್ ವ್ಯೂವರ್ಸ್ಗೆ ಒಂದು ಮೆಸೇಜ್ ಕೊಡ್ತೀರಾ? ಸೊ ನನ್ನ ಟೀಮಿಗೆ ಸೊ ಆಗಲ್ಲ ಅಂತ ಏನೂ ಇಲ್ಲ. ಸೊ ಸ್ಯಾಕ್ರಿಫೈಸ್ ಮಾಡಿದ್ರಾಗ ಪಕ್ಕ ನೀವು ಏನು ಅಂದ್ಕೊಳ್ತಾ ಹಾಗೆ. ಕಂಗ್ರ್ಯಾಚುಲೇಷನ್, ಹ್ಯಾವ್ ಎ ಸೇಫ್ ರೈಡ್, ಹೆಲ್ಮೆಟ್ ಹಾಕೊಳ್ಳಿ.